ವೆಜಿಟೇಬಲ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ನೋಡೋಣ. ಉಪ್ಪು ಮತ್ತು ಪೆಪ್ಪರು, ಸೋಯಾ ಸಾಸ್ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಒಂದು 2 ಅಥವಾ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಟೊಮೊಟೊ 1, ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ, ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕಂತ ಅಂದರೆ ಎಲೆಕೋಸು ಕೂಡ ಸಣ್ಣಕ್ಕೆ ಹೆಚ್ಕೋಬೋದು. ಎಲೆಕೋಸು ಬೇಡ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ಈ ರೀತಿ ಉದ್ರುದ್ರಾಗಿ ಸಾಫ್ಟಾಗಿ ಅನ್ನ ಮಾಡ್ಕೊಳ್ಳಿ. ನೀವು ಉದ್ರುದ್ರಾಗಿ ಅನ್ನ ಆಗಿಲ್ಲ ಅಂದರೆ ಇದು ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋ ವೀಡಿಯೋದಲ್ಲಿ ನಾನು ಇದೇ ರೀತಿ ಅನ್ನ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಅದನ್ನೊಂದ್ಸಲ ನೋಡಿ. ಇಲ್ಲ ಬರುತ್ತೆ ಅನ್ನೋದಾದರೆ ಸಾಫ್ಟು ಇರಬೇಕು, ಉದ್ರುದ್ರಾಗಿರಬೇಕು, ಆ ರೀತಿ ಅನ್ನ ಮಾಡ್ಕೊಳ್ಳಿ. ಒಂದು ದಪ್ಪ ತಳದ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಜನಕ್ಕೆ ಆಗೋಷ್ಟು ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜ್ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಣ್ಣಕ್ಕೆ ಹೆಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಖಾರವಾಗಿ ಸಿಗುತ್ತೆ. ಬೇಡ ನಮಗೆ ಖಾರ ತಿನ್ನೋಕ್ಕಾಗಲ್ಲ ಅನ್ನೋರು ಉದ್ದಕ್ಕೆ ಹೆಚ್ಕೊಳ್ಳಿ, ಸೈಡ್ಗೆ ಇಡ್ಬೋದು. ಮಕ್ಕಳಾದರೆ ಖಾರ ಆಗುತ್ತೆ ಅನ್ನೋದಾದರೆ ಉದ್ದಕ್ಕೆ ಹೆಚ್ಕೊಳ್ಳಿ. ಉದ್ದಕ್ಕೆ ಒಂದು ಭಾಗ ಮಾಡಿ ಸಾಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಎಲ್ಲ ತರಕಾರಿಗಳು ಹೆಚ್ಕೊಂಡಿರ್ತದೆ, ಸಣ್ಣಕ್ಕೆ ಹೆಚ್ಕೊಂಡಿರ್ಬೇಕಾಗುತ್ತೆ ಎಲ್ಲ ತರಕಾರಿಗಳ್ನು. ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಯಿ ಸ್ವಲ್ಪ ಜಾಸ್ತಿ ಹಾಕಿ. ಕ್ಯಾಪ್ಸಿಕಮ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಹೆಚ್ಕೋಬೋದು. ಸಣ್ಣಕ್ಕೆ ಕೂಡ ಹೆಚ್ಕೋಬೋದು, ಉದ್ದುದ್ದಕ್ಕೆ ಹೆಚ್ಕೋಬೋದು. ಕ್ಯಾರೆಟ್ ಹಾಕ್ಕೊಳ್ಳಿ. ಈ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತದು. ಫ್ರೈಡ್ ರೈಸ್ಗೆ ಎಲೆಕೋಸನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾರೆ. ಥೈರಾಯ್ಡ್ ಇದೆ ಅಂದ್ಬಿಟ್ಟು ನಾವು ಜಾಸ್ತಿ ಯೂಸ್ ಮಾಡಲ್ಲ. ಹಾಗೇನು ಕೂಡ ಮಾಡಿದ್ರೂ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ತರಕಾರಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ. ಈ ರೀತಿ ಫ್ರೈಡ್ ರೈಸ್ನ ಹಿಂದಿನ ದಿನ ಏನಾದರೂ ರಾತ್ರಿ ಅನ್ನ ಉಳಿದೋಗ್ಬಿಟ್ಟಿದ್ರು ಕೂಡ ಬೆಳಿಗ್ಗೆಗೆ ಈ ರೀತಿ ತಿಂಡಿ ಆಗುತ್ತೆ. ತಿಂಡಿ ಮಾಡ್ಕೋಬೋದು. ಉದ್ರುದ್ರಾಗಿರಬೇಕು ಅನ್ನ ಅಷ್ಟೇ. ತುಂಬ ಬೇಗನೆ ಆಗುತ್ತೆ ಈ ತಿಂಡಿ. ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಾರಿ ಮಾಡಿ ನೋಡಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸುಲಭವಾಗಿ ಫ್ರೈಡ್ ರೈಸ್ ಮಾಡ್ಕೋಬೋದು ಅನ್ನೋದಾದರೆ ಮನೆಯಲ್ಲಿ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಅನಿಸುತ್ತೆ. ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿ, ಜಾಸ್ತಿ ಹಾಕಬೇಡಿ. ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೋದು. ಯಾವುದೇ ಕಾರಣಕ್ಕೂ ಒಗ್ಗರಣೆಗೆ ಹಾಕಬೇಕಾದ್ರೆ ನೋಡಿ ಎಷ್ಟು ಬೇಕು ಅಷ್ಟೇ ಹಾಕಬೇಕಾಗುತ್ತೆ. ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕಬೇಡಿ. ನೋಡಿ ಹೀಗೆ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ವೆಜಿಟೇಬಲ್ಸನ್ನು ಅದರಲ್ಲೇ ಬೇಯಬೇಕು. ಈಗ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಪೆಪ್ಪರ್ ಪೌಡರು. ತುಂಬ ಸಣ್ಣದೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ಪೆಪ್ಪರ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿದ್ದು ತುಂಬ ನೈಸ್ ಇರುತ್ತೆ, ಸ್ವಲ್ಪನೂ ಚೆನ್ನಾಗಿರಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಮುಕ್ಕಾಲಷ್ಟು ತರಕಾರಿ ಬೆಂದ್ರೂ ಸಾಕು. ಅದು ಪೂರ್ತಿ ಅದರಲ್ಲೇ ಫ್ರೈ ಆದ್ರೂ ಚೆನ್ನಾಗಿ ಬೇಯುತ್ತೆ, ಏನಿಲ್ಲ. ಸಣ್ಣ ಹೆಚ್ಚಿರೋದ್ರಿಂದ ಈಗ ಸೋಯಾ ಸಾಸ್ನ ಸ್ವಲ್ಪ ಶೇಕ್ ಮಾಡಿ ಹಾಕಿ. ಸೋಯಾ ಸಾಸ್ ಹಾಕಬೇಕಾದ್ರೆ ಸ್ವಲ್ಪ ಗಟ್ಟಿ ಏನಾದ್ರು ಇದ್ದರೆ ಅದು ಕೆಳಗಡೆ ಕೂತ್ಕೊಂಡಿರುತ್ತೆ, ಮೇಲೆ ತೆಳುಗಿರೋದು ಮಾತ್ರ ಬರುತ್ತೆ. ಅದರಿಂದ ಶೇಕ್ ಮಾಡಿ ಹಾಕಿ. ಎಷ್ಟು ಬೇಕು 1 ಸ್ಪೂನಷ್ಟು ಸಾಕಾಗುತ್ತೆ. ನೀವು ಹಾಕಿದಾಗ ಅನ್ನ ಹಾಕಿ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ತುಂಬ ಬ್ಲ್ಯಾಕಾಗೂ ಆಗಬಾರ್ದು ಆ ಸೋಯಾ ಸಾಸ್ ಕಲರ್ದು, ತುಂಬ ವೈಟಾಗೂ ಇರಬಾರ್ದು. ಈಗ ಸೋಯಾ ಸಾಸ್ ಹಾಕಿದ್ಮೇಲೆ ಈಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಉದ್ರುದ್ರಾಗಿ ಮಾಡಿರೋ ಅಂಥ ರೈಸ್. ಈಗ ಅನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎಲ್ಲ ಒಂದೇ ರೀತಿ ಈವನಾಗಿ ಬರಬೇಕು. ವೈಟ್ ರೀತಿ ಕಾಣಿಸ್ಬಾರ್ದು ಅನ್ನ. ಅದು ಸ್ವಲ್ಪ ಬ್ರೌನ್ ಥರ ಕಾಣಿಸಿದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ. ಸೋಯಾ ಸಾಸ್ನ ನೋಡಿಕೊಂಡು ಮತ್ತೆ ಬೇಕಂದರೆ ವೈಟ್ ಕಾಣಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು. ತುಂಬ ಜಾಸ್ತಿ ಒಂದೇ ಸರಿ ಹಾಕ್ಕೋಬೇಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅನ್ನದ ಕೈ ತೊಗೊಂಡ್ರೆ ತುಂಬ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಬೋದು. ಈಗ ನೋಡ್ಕೊಳ್ಳಿ, ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಸೋಯಾ ಸಾಸ್ ಬೇಕಾಗುತ್ತೆ. ಈಗ ಎಷ್ಟು ಸ್ವಲ್ಪನೇ ಉಪ್ಪು ಹಾಕಿದ್ವಲ್ಲ, ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ನಾನು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಸ್ವಲ್ಪ ಸೋಯಾ ಸಾಸ್ ಬೇಕು ಅಂತ ಅನ್ನಿಸ್ತು, ಅದರಿಂದ ಈಗ ಕೂಡ ಹಾಕ್ಕೋಬೋದು ಸೋಯಾ ಸಾಸ್ನ. ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಪೂರ್ತಿ ಕಪ್ಪು ಥರ ಬ್ರೌನ್, ತುಂಬ ಡಾರ್ಕ್ ಬ್ರೌನ್ ಬಂದರೆ ಚೆನ್ನಾಗಿರಲ್ಲ ಆ ಕಲರು. ಮೀಡಿಯಮ್ ಆಗಿರಬೇಕಾಗುತ್ತೆ ಫ್ರೈಡ್ ರೈಸ್ ಕಲರ್ ಅಂತ ಅಂದರೆ. ಇದೇ ರೀತಿ ಇರುತ್ತೆ. ಹೋಟೆಲ್ನಲ್ಲಿ ತುಂಬ ಜಾಸ್ತಿ ತೊಗೊಳ್ತಾರೆ. ಹೋಟೆಲಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಮತ್ತು ಇಷ್ಟು ಸ್ವಲ್ಪನೇ ಕೊಟ್ಟಿರ್ತಾರೆ. ಇಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದಂದರೆ ಒಂದು ಸಾರಿ ಟ್ರೈ ಮಾಡಿ.
ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತಂತ. ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ, ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದ್ದರೆ ಲೈಕ್ ಮಾಡಿದ್ರೆ ನನಗೂ ಇನ್ನೊಂದು ಸಾರಿ ನಾನು ಮಾಡೋ ಅಡುಗೆ ಎಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಫ್ರೈಡ್ ರೈಸು ಬಿಸಿ ಇದ್ದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಎಲ್ಲರೂ ಇದ್ದಾಗ ಅನ್ನ ಒಂದು ಮಾಡ್ಕೊಂಡಿದ್ರೆ 10-15 ನಿಮಿಷದಲ್ಲಿ ನಿಮಗೆ ತಿಂಡಿ ರೆಡಿ ಆಗುತ್ತೆ. ಎಗ್ ಫ್ರೈಡ್ ರೈಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂತ ಅಂದರೆ ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಟೈಮು ಏನು ತಿಂಡಿ ಮಾಡೋದಪ್ಪ ಮಕ್ಕಳಿಗೆ ಡಬ್ಬಿಗೆ ಅಂತ ಅಂದಾಗ ಈ ರೀತಿ ಬೇಗ ಆಗೋಂಥ ರೈಸ್ ಐಟಮ್ಸ್ನ ಬೇಗನೆ ಮಾಡ್ಬೋದು, ಲೇಟಾಗಿದ್ರೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಇದ್ರ ಜೊತೆ ಸೋಯಾ ಸಾಸ್ ಹಾಕಿ ತಿನ್ನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತಂತ ಹೇಳಿ. ನಮಗಂತೂ ತುಂಬಾ ಇಷ್ಟ ಇದು ಫ್ರೈಡ್ ರೈಸ್ ಅಂತ ಅಂದರೆ ತುಂಬ ಚೆನ್ನಾಗಿದೆ.